ನಮಸ್ಕಾರ ನ್ಯೂಸ್ 8ಗೆ ಸ್ವಾಗತ. ನಾನು ನವಿತಾ ಜೈನ್. ಬೆಂಗಳೂರಿಗರೇ ಎಚ್ಚರ ಎಚ್ಚರ ಎಚ್ಚರ. ಬೆಂಗಳೂರಿಗೆ ಬಂದಿದ್ದಾರೆ ಆಗಂತುಕರು. ಜನನಿಬಿಡ ಪ್ರದೇಶಗಳೇ ಇವರ ಟಾರ್ಗೆಟ್. ಬೆಂಗಳೂರಿಗರೇ ಎಚ್ಚರ ಎಚ್ಚರ ಎಚ್ಚರ. ಯಾಕಂದ್ರೆ ಆಗಂತುಕರು ಬೆಂಗಳೂರಿಗೆ ಬಂದಿದ್ದಾರೆ. ಜನನಿಬಿಡ ಪ್ರದೇಶಗಳನ್ನೇ ಇವರು ಟಾರ್ಗೆಟ್ ಅನ್ನ ಮಾಡಿಕೊಂಡಿದ್ದಾರೆ. ಏನ್ ಬೇಕಾದ್ರೂ ಮಾಡಬಹುದು. ಸೊ ನಮ್ಮ ಎಚ್ಚರಿಕೆಯಲ್ಲಿ ನಾವಿರ್ಬೇಕಾಗುತ್ತೆ. ಬಿ ಕೇರ್ಫುಲ್ ಬೆಂಗಳೂರಿಗರೇ. ಯಾಕಂದ್ರೆ ಆಗಂತುಕರು ಬೆಂಗಳೂರಿಗೆ ಬಂದಿದ್ದಾರೆ. ಎಲ್ಲೆಲ್ಲಿ ಜನನಿಬಿಡ ಪ್ರದೇಶಗಳಿದೆಯೋ ಆ ಪ್ರದೇಶಗಳನ್ನೇ ಇವರು ಟಾರ್ಗೆಟ್ ಅನ್ನ ಮಾಡಿಕೊಂಡಿದ್ದಾರೆ. ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣಕ್ಕೆ ಶಂಕಿತ ಆಗಮಿಸಿದ್ದು. ಮೆಟ್ರೋ ನಿಲ್ದಾಣಕ್ಕೆ ರಿವಾಲ್ವರ್ ಹಿಡಿದು ಬಂದಿದ್ದ ಒಬ್ಬ ವ್ಯಕ್ತಿ. ಸೆಕ್ಯೂರಿಟಿ ತಪಾಸಣೆಯ ವೇಳೆ ಮೆಟಲ್ ಡಿಟೆಕ್ಟರ್ ಸೌಂಡ್ ಮಾಡಿದೆ. ತಪಾಸಣೆ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಮೆಟಲ್ ಡಿಟೆಕ್ಟರ್ ಸೌಂಡ್ ಮಾಡಿದ್ದು. ಆ ಸಂದರ್ಭದಲ್ಲಿ ಸೆಕ್ಯೂರಿಟಿ ತಪಾಸಣೆ ಇನ್ನಷ್ಟು ಹೆಚ್ಚು ಮಾಡ್ತಾರೆ. ಆತನನ್ನ ಇನ್ನಷ್ಟು ಹೆಚ್ಚಿಗೆ ತಪಾಸಣೆಗೆ ಒಳಪಡಿಸಿದ ಸಂದರ್ಭದಲ್ಲಿ ಆತ ರಿವಾಲ್ವರ್ ಹಿಡಿದು ಬಂದಿದ್ದ ಅಂತ ಹೇಳಿ ಮಾಹಿತಿ ಕೂಡ ಲಭ್ಯವಾಗುತ್ತೆ. ಬಳಿಕ ಆತನನ್ನ ಸೈಡ್ಗೆ ಕರ್ಕೊಂಡು ಹೋಗಿ ಮೆಟ್ರೋ ಸಿಬ್ಬಂದಿ ನಿಲ್ಲಿಸ್ತಾರೆ. ಒಳಗೆ ಬಿಟ್ರೆ ನಿಮ್ಗೆ 1 ಕೋಟಿ ಕೊಡ್ತೀನಿ ಅನ್ನುವ ಆಮಿಷ ಬೇರೆ ಈತ ಒಡ್ಡಿದ್ನಂತೆ. ಈ ವೇಳೆ ಭದ್ರತಾ ಸಿಬ್ಬಂದಿಗೆ ಈತ ಮಾಹಿತಿಯನ್ನ ಕೂಡ ನೀಡ್ತಾರೆ. ಮೆಟ್ರೋ ಸಿಬ್ಬಂದಿ ಮಾಹಿತಿಯನ್ನ ಕೊಡ್ತಾರೆ ಭದ್ರತಾ ಸಿಬ್ಬಂದಿಗೆ. ಈ ರೀತಿಯಾಗಿ ಈತನ ಬಳಿ ರಿವಾಲ್ವರ್ ಇದೆ, ಆತ ನಮ್ಗೆ ಆಮಿಷವನ್ನ ಒಡ್ತಾ ಇದ್ದಾನೆ, 1 ಕೋಟಿ ಕೊಡುವಂತಹ ಆಮಿಷವನ್ನ ಒಡ್ತಾ ಇದ್ದಾನೆ ಅಂತ ಹೇಳಿ ಆ ಸಂದರ್ಭದಲ್ಲಿ ಭದ್ರತಾ ಸಿಬ್ಬಂದಿಗೆ ಮೆಟ್ರೋ ಸಿಬ್ಬಂದಿಗಳು ಮಾಹಿತಿಯನ್ನ ಕೊಡ್ತಾರೆ. ಬೇರೆ ಪ್ರಯಾಣಿಕರನ್ನ ಸಂದರ್ಭದಲ್ಲಿ ತಪಾಸಣೆ ಮಾಡುವಾಗ ಆತ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಗೇಟ್ ಹಾರಿ ಸ್ಥಳದಿಂದನೇ ಪರಾರಿಯಾಗಿದ್ದಾನೆ ಆಗಂತುಕ. ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಬೇರೆ ಪ್ರಯಾಣಿಕರನ್ನ ತಪಾಸಣೆ ಮಾಡುವಂತಹ ಸಂದರ್ಭದಲ್ಲಿ ಆತ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಇದು ಒಂದು ರೀತಿ ಆತಂಕಕ್ಕೆ ಕಾರಣ ಆಗುವಂತಹ ವಿಚಾರ. ಪಶ್ಚಿಮ ವಿಭಾಗದ ಡಿಸಿಪಿ ರವಿಚಂದ್ರನ್ ಅವರು ಸ್ಥಳಕ್ಕೆ ಬರ್ತಾರೆ, ಭೇಟಿ ಕೊಟ್ಟಿದ್ದಾರೆ. ಆಲ್ರೆಡಿ ಬಾಂಬ್ ನಿಷ್ಕ್ರಿಯ ದಳದಿಂದಲೂ ಕೂಡ ಸ್ಥಳ ಪರಿಶೀಲನೆಯನ್ನ ಮಾಡಲಾಗಿದೆ. ಒಂದ್ ರೀತಿಯಲ್ಲಿ ಈಗ ಮೆಟ್ರೋ ನಿಲ್ದಾಣದಲ್ಲಿ ಆತಂಕದ ವಾತಾವರಣ ಇದೆ. ಆದ್ರೆ ಯಾರು ಕೂಡ ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ. ಬಂದೋಬಸ್ತ್ ಅನ್ನ ಹೆಚ್ಚಿಸಿದ್ದಾರೆ ಪೊಲೀಸರು. ಹಾಗೆಯೇ ಪಶ್ಚಿಮ ವಿಭಾಗದ ಡಿಸಿಪಿ ಆಗಿರುವಂತಹ ರವಿಚಂದ್ರನ್ ಅವರು ಖುದ್ದು ಅಲ್ಲಿಗೆ ಬಂದಿದ್ದಾರೆ. ಭೇಟಿ ಕೊಟ್ಟು ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ, ಹೆಚ್ಚಿಸಿದ್ದಾರೆ ಪೊಲೀಸರು ಬಂದೋಬಸ್ತ್ ಅನ್ನ. ಪಶ್ಚಿಮ ವಿಭಾಗದ ಡಿಸಿಪಿ ಆಲ್ರೆಡಿ ಅಲ್ಲಿ ಆಗಮಿಸಿದ್ದನ್ನ ನಾವು ನೋಡ್ತೀವಿ. ಶಂಕಿತನ ಸಂಪೂರ್ಣ ಚಲನವಲನವನ್ನ ಕೂಡ ಈಗಾಗಲೇ ಅಬ್ಸರ್ವ್ ಮಾಡಿದ್ದಾರೆ. ಸಿಸಿ ಕ್ಯಾಮೆರಾದಲ್ಲಿ ಇವೆಲ್ಲವೂ ಕೂಡ ಸೆರೆಯಾಗಿದೆ. ರಿವಾಲ್ವರ್ ತಂದಿದ್ದ ಶಂಕಿತನ ಹುಡುಕಾಟವನ್ನ ಮಾಡ್ತಾ ಇದೆ ವಿಶೇಷ ತಂಡ. ನ್ಯೂಸ್ 18 ನಲ್ಲಿ ಶಂಕಿತನ ಚಲನವಲನದ ವಿಡಿಯೋವನ್ನ ಕೂಡ ನಾವು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಎಲ್ಲಾದ್ರೂ ಈತ ಕಂಡು ಬಂದಂತಹ ಸಂದರ್ಭದಲ್ಲಿ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಅಥವಾ ಅಧಿಕಾರಿಗಳಿಗೆ ನೀವು ಮಾಹಿತಿಯನ್ನ ಕೂಡ ಕೊಡಬಹುದು. ಒಂದಷ್ಟು ಇಂತಹ ಅಪಾಯ ಆಗೋದನ್ನ ತಪ್ಪಿಸುವಂತಹ ಪ್ರಯತ್ನ ನಮ್ಮ ಕಡೆಯಿಂದಲೂ ನಡಿಬೇಕಾಗುತ್ತೆ. ಸಾರ್ವಜನಿಕರಾಗಿ ನಾವು ಕೂಡ ಜವಾಬ್ದಾರಿಯನ್ನ ಮೆರಿಬೇಕಾಗುತ್ತೆ. ರಿವಾಲ್ವರ್ ತಂದಿದಂತಹ ಶಂಕಿತನ ಹುಡುಕಾಟದಲ್ಲಿ ಆಲ್ರೆಡಿ ವಿಶೇಷ ತಂಡ ಕೂಡ ಇದೆ. ನ್ಯೂಸ್ 18 ನಲ್ಲಿ ಶಂಕಿತನ ಚಲನವಲನದ ವಿಡಿಯೋವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನಾವು. ಯಾವ ರೀತಿಯಾಗಿ ಈತ ರಿವಾಲ್ವರ್ ಹಿಡ್ಕೊಂಡು ಬಂದಿದ್ದ, ಯಾವ ರೀತಿಯಾಗಿ ಆಮಿಷವನ್ನ ಒಡ್ಡಿದ್ದಾನೆ, ಆನಂತರ ಆತ ಯಾವ ರೀತಿಯಾಗಿ ಬೇರೆ ಪ್ರಯಾಣಿಕರನ್ನ ತಪಾಸಣೆ ಮಾಡುವಂತಹ ಸಂದರ್ಭದಲ್ಲಿ ಆತ ಎಸ್ಕೇಪ್ ಆದ. ನೀವೀಗಾಗಲೇ ನೋಡ್ತಾ ಇರುವಂತಹ ದೃಶ್ಯ ಇದು. ಒಂದ್ ಕಡೆ ಸೆನ್ಸಾರ್ ಅಲರ್ಟ್ ಆಗತ್ತೆ. ಅಲ್ಲಿ ಶಂಕಿತ ವ್ಯಕ್ತಿಯನ್ನ ನೀವು ನೋಡ್ತಾ ಇದ್ದೀರಾ. ಮೆಟ್ರೋ ಸಿಬ್ಬಂದಿಯಲ್ಲಿ ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ರಿವಾಲ್ವರ್ ಕೂಡ ಕಂಡು ಬರುತ್ತೆ. ಆತನನ್ನ ಸೈಡ್ಗೆ ಕರ್ಕೊಂಡು ಹೋಗಿ ಮತ್ತೆ ತಪಾಸಣೆ ಮಾಡುವಂತಹ ಸಂದರ್ಭದಲ್ಲಿ 1 ಕೋಟಿ ರೂಪಾಯಿ ಕೊಡ್ತೀನಿ, ನೀವು ನನ್ನನ್ನು ಬಿಟ್ಬಿಡಿ ಒಳಗಡೆ ಅಂತ ಹೇಳ್ತಾನೆ. ಯಾಕಂದ್ರೆ ಈಗಾಗಲೇ ಡಿಟೆಕ್ಟರ್ ಅನ್ನ ನಾವು ಗಮನಿಸಬಹುದು, ಕರೆಕ್ಟ್ ಆಗಿ ವರ್ಕ್ ಆಗುತ್ತೆ ಅನ್ನೋದಕ್ಕೆ. ಬೇರೆಯವರನ್ನ ತಪಾಸಣೆ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿಂದ ಆತ ಎಸ್ಕೇಪ್ ಆಗೋದನ್ನ ಕೂಡ ನೀವು ಗಮನಿಸಬಹುದು. ಇದು ಸಿಸಿಟಿವಿ ಫುಟೇಜ್ನ ಒಂದು ದೃಶ್ಯಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಆತನ ಸಂಪೂರ್ಣವಾದ ಚಲನವಲನ ಕೂಡ. ಏನ್ ಮಾಡ್ದ ಆತ, ಯಾವ ರೀತಿಯಾಗಿದ್ದ, ರಿವಾಲ್ವರ್ ಹಿಡ್ಕೊಂಡು ಬಂದಿದ್ದು, ಜೊತೆಗೆ ಆಮಿಷವನ್ನ ಒಡ್ಡಿದ್ದು ಅಂತಹ ಎಲ್ಲವೂ ಕೂಡ ಸಿಸಿಟಿವಿ ಫುಟೇಜ್ ಅಲ್ಲಿ ಈಗಾಗಲೇ ಒಂದ್ ಕಡೆ ಸೆರೆಯಾಗಿದೆ. ಅದನ್ನ ಕೂಡ ಈಗಾಗಲೇ ಪೊಲೀಸರು ಪರಿಶೀಲನೆಯನ್ನ ಮಾಡಿದ್ದಾರೆ. ಒಳಗೆ ಬಿಟ್ರೆ ನಾನು 1 ಕೋಟಿ ಕೊಡ್ತೀನಿ ಅಂತ ಆಮಿಷವನ್ನ ಕೂಡ ಈತ ಒಡ್ಡಿದ್ದನ್ನ ನಾವು ಗಮನಿಸಬಹುದು. ಮೆಟ್ರೋ ಸಿಬ್ಬಂದಿ ತಪಾಸಣೆಯನ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ.
ಮೆಟ್ರೋ ಅಲ್ಲೇ ಕೂಡ ಈಗಾಗಲೇ ಸೆನ್ಸಾರ್ ಡಿಟೆಕ್ಟರ್ ಅನ್ನ ಕೂಡ ಆ ಸಂದರ್ಭದಲ್ಲಿ ಸೌಂಡ್ ಮಾಡತ್ತೆ. ಯಾಕಂದ್ರೆ ಮೆಟಲ್ ಡಿಟೆಕ್ಟರ್ಗಳು ಏನಾದ್ರೂ ಅಂತಹ ಅಪಾಯಕಾರಿ ವಸ್ತುಗಳಿದ್ದಂತಹ ಸಂದರ್ಭದಲ್ಲಿ ಅಥವಾ ಯಾವುದೇ ಮೆಟಲ್ ಅನ್ನ ಇದ್ರೂ ಕೂಡ ಅದು ಸೌಂಡ್ ಮಾಡುವಂತಹ ಚಾನ್ಸಸ್ ಕೂಡ ಇರುತ್ತೆ. ಅಲ್ಲಿ ರೆಡ್ ಲೈಟ್ ಬರ್ತಾ ಇರೋದನ್ನ ನೀವು ಗಮನಿಸಬಹುದು. ಸೆನ್ಸರ್ ಅಲರ್ಟ್ ಮಾಡ್ತಾ ಇದೆ, ಈತನ ಬಳಿ ಅನ್ನೋ ಒಂದು ಅಪಾಯಕಾರಿ ವಸ್ತು ಇದೆ ಅನ್ನೋದನ್ನ ಕೂಡ ಅಲರ್ಟ್ ಮಾಡ್ತಾ ಇದೆ. ಸೆನ್ಸರ್ ಅಲರ್ಟ್ ಆದಂತಹ ಸಂದರ್ಭದಲ್ಲಿ ತಪಾಸಣೆಯನ್ನ ಮಾಡ್ತಾರೆ ಭದ್ರತಾ ಸಿಬ್ಬಂದಿಗಳು. ಆ ಸಂದರ್ಭದಲ್ಲಿ ಆತ ಬೇರೆ ಪ್ರಯಾಣಿಕರನ್ನ ತಪಾಸಣೆ ಮಾಡುವಂತಹ ಸಂದರ್ಭದಲ್ಲಿ ಆತ ಅಲ್ಲಿಂದ ಎಸ್ಕೇಪ್ ವಾಪಸ್ ಹೋಗ್ತಾ ಇರುವ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಆತ ಹೇಗ್ ಬಂದಿದ್ದಾನೆ ಅನ್ನೋದನ್ನ ಕೂಡ ನೀವು ಗಮನಿಸಬಹುದು. ಸೆನ್ಸರ್ ಅಲರ್ಟ್ ಆಗುತ್ತೆ, ತೋರಿಸ್ತಾನೆ. ಆ ಸಂದರ್ಭದಲ್ಲಿ ಸೈಡ್ ಕರ್ಕೊಂಡು ಬರ್ತಾರೆ, ಏನಿದೆ ಅಂತ ಹೇಳಿ ಚೆಕ್ ಮಾಡ್ತಾರೆ ಅಧಿಕಾರಿಗಳು ಆ ಸಂದರ್ಭದಲ್ಲಿ. ಆ ನಂತರ ಭದ್ರತಾ ಸಿಬ್ಬಂದಿಗೆ ಕೂಡ ಅಲ್ಲಿನ ತಪಾಸಣೆ ಮಾಡ್ತಾ ಇರುವಂತಹ ಸಿಬ್ಬಂದಿ ಮಾಹಿತಿಯನ್ನು ಕೊಡ್ತಾರೆ. ಆತನ ಬಳಿ ರಿವಾಲ್ವರ್ ಇದೆ ಅನ್ನುವಂತಹ ಮಾತನ್ನ ಕೂಡ ಅಲ್ಲಿ ಹೇಳಿದ ತಕ್ಷಣ ಆತ ಅಲ್ಲಿ ಬೇರೆ ಪ್ರಯಾಣಿಕರನ್ನ ಇನ್ನೊಂದ್ ಕಡೆ ಸೆಕ್ಯೂರಿಟಿ ಅವರು ಚೆಕ್ ಮಾಡೋದನ್ನ ನೀವು ಗಮನಿಸಬಹುದು. ಆಗ ಆತ ಅಲ್ಲಿಂದ ನೇರವಾಗಿ ಹೋಗ್ಬಿಡ್ತಾನೆ, ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನೀವು ಗಮನಿಸಬಹುದು. ಶಂಕಿತ ವ್ಯಕ್ತಿಯ ಫೋಟೋವನ್ನ, ವಿಡಿಯೋವನ್ನ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಈ ತರದ ವ್ಯಕ್ತಿಗಳೆಲ್ಲಾದ್ರೂ ಕಂಡು ಬಂದಂತಹ ಸಂದರ್ಭದಲ್ಲೂ ಕೂಡ ನೀವು ಯಾರಿಗಾದ್ರೂ ಮಾಹಿತಿಯನ್ನು ಕೊಡಬಹುದು. ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಮಾಹಿತಿಯನ್ನ ಕೂಡ ನೀವು ಕೊಡಬಹುದು. ಹಾಗಾಗಿ ನಮ್ಮ ಜಾಗೃತಿಯಲ್ಲಿ ನಾವಿರಬೇಕಾಗುತ್ತೆ, ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕಾಗುತ್ತೆ. ಇಂತಹ ಅಪಾಯಗಳು ಆಗುವ ಮುನ್ನ ಎಲ್ಲರೂ ಕೂಡ ತಮ್ಮ ಜವಾಬ್ದಾರಿಯ ಜೊತೆಗೆ ಈಗಾಗಲೇ ಎಚ್ಚರಿಕೆಯನ್ನ ಇರಬೇಕು ಅನ್ನುವಂಥದ್ದು ನಮ್ಮ ಕೆಲಸ ಕೂಡ, ನಮ್ಮ ಜವಾಬ್ದಾರಿ ಕೂಡ, ನಮ್ಮ ಕರ್ತವ್ಯ ಕೂಡ ಇದೆ ಇಂತಹ ವಿಚಾರಗಳಲ್ಲಿ. ಸೊ ನಿಮ್ಗೆ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಇಂತಹವ್ರು ಕಂಡು ಬಂದ್ರೆ, ನಿಮ್ಗೆ ಶಂಕಿತರು ಅಂತ ಅನ್ಸಿದ್ರೆ ಎಲ್ಲರ ಬಗ್ಗೆ ನೀವು ಕಂಪ್ಲೇಂಟ್ ಮಾಡೋದಕ್ಕೆ ಹೋಗ್ಬೇಡಿ ಅಥವಾ ಇನ್ಫಾರ್ಮ್ ಮಾಡೋದಕ್ಕೆ ಹೋಗ್ಬೇಡಿ. ಒಂದಷ್ಟು ಅವರ ಚಲನವಲನಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಗೊತ್ತಾಗುತ್ತೆ, ಏನೋ ಒಂದು ರೀತಿಯಲ್ಲಿ ಡೌಟ್ ಬರುತ್ತೆ, ಶಂಕೆ ನಮ್ಗೆ ಅನ್ಸುತ್ತೆ ಅಂತ ಸಂಶಯ ಬರುತ್ತೆ. ಅಂತಹ ವ್ಯಕ್ತಿಗಳ ಬಗ್ಗೆ ನೀವು ಮಾಹಿತಿಯನ್ನ ಕೂಡ ನೀಡಬಹುದು. ಇಂತಹ ಅಪಾಯ ಆಗೋದಕ್ಕಿಂತ ಮುಂಚೆ ನಾವು ಜವಾಬ್ದಾರಿಯನ್ನ ಕೂಡ ಮೆರಿಬೇಕಾಗತ್ತೆ, ನಮ್ಮ ಜವಾಬ್ದಾರಿ ಕೂಡ ಇರುತ್ತೆ. ನಾವು ನಿಮ್ಗೆ ತೋರಿಸ್ತಾ ಇರುವಂತಹ ದೃಶ್ಯ, ಆತ ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯ, ನೇರ ದೃಶ್ಯಗಳನ್ನ ನೀವು ಗಮನಿಸಬಹುದು. ಆತನ ಒಂದು ಚಹರೆ ಆಗಿರಬಹುದು, ಆತ ಹಾಕಿಕೊಂಡಂತಹ ಡ್ರೆಸ್ ಆಗಿರಬಹುದು, ಅಥವಾ ಆತನ ಬಳಿ ಇದ್ದಂತಹ ರಿವಾಲ್ವರ್ ಅನ್ನು ಕೂಡ ತಪಾಸಣೆ ಮಾಡಿದ್ರೆ ಅದು ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಒಂದು ರೀತಿಯಲ್ಲಿ ಆತಂಕಕ್ಕೆ ಕಾರಣವಾಗಿರುವಂತಹ ವಿಚಾರ. ಇದೇ ಕಾರಣಕ್ಕಾಗಿ ಭದ್ರತೆಯನ್ನ ಹೆಚ್ಚಿಸಲಾಗಿದೆ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ. ಹಾಗಾಗಿ ಏನಾಯ್ತು ಎಕ್ಸಾಕ್ಟ್ಲಿ, ಯಾವ ರೀತಿಯಾಗಿ ಈಗಾಗಲೇ ಈ ಒಂದು ವಿಚಾರ ಬೆಳಕಿಗೆ ಬಂತು, ಏನಾಯ್ತು, ಆನಂತರ ಇನ್ನೂ ಕೂಡ ತಪಾಸಣೆಯನ್ನ ಮಾಡ್ತಾ ಇದ್ದಾರಾ, ಈ ತರದ ಒಂದಷ್ಟು ಗೊಂದಲಗಳು ಕೂಡ ಇದೆ. ಇವೆಲ್ಲದ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿರಣ್ ಈಗ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಆಕ್ಚುಲಿ ಒಂದು ರೀತಿಯಲ್ಲಿ ಎಲ್ಲರೂ ಆತಂಕಕ್ಕೆ ಒಳಗಾಗುವಂತಹ ವಿಚಾರ, ಮತ್ತೊಂದು ಕಡೆ ನಾವು ನಮ್ಮ ಜವಾಬ್ದಾರಿಯನ್ನ ಮೀರುವಂತಹ ವಿಚಾರ ಕೂಡ ಹೌದು. ಹೇಗಾಯ್ತು, ಆತ ಯಾವ ರೀತಿಯಾಗಿ ಬಂದಿದ್ದ, ಏನ್ ಹೇಳಿದ, ಆ ಸಂದರ್ಭದಲ್ಲಿ ಆತನನ್ನ ಎಸ್ಕೇಪ್ ಆಗಿದಾನಾ ಅಥವಾ ಏನಾದ್ರೂ ಮತ್ತೆ ಆತನನ್ನ ಪರಿಶೀಲನೆಗೆ ಅಂತ ಒಳಪಡಿಸಲಾಗಿದೆಯಾ, ಹೇಗೆ ಕಿರಣ್? ಖಂಡಿತ ನವಿತಾ ಜೈನ್, ಏನಂದ್ರೆ ಬೆಂಗಳೂರಿಗೆ ಉಗ್ರರ ಕರಿನೆರಳು ಕಾಡ್ತಾ ಇದೆ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಮುಖ್ಯವಾಗಿ ನಿನ್ನೆ ಸಂಜೆ ನಡೆದಿರ್ತಕ್ಕಂಥ ಘಟನೆ ಬೆಂಗಳೂರಿಗೆ ಆಘಾತಕಾರಿ ತಂದಿದೆ, ಬೆಚ್ಚಿ ಬೀಳಿಸುವಂತ ಸುದ್ದಿ ಇದು. ಮುಖ್ಯವಾಗಿ ಏನಂದ್ರೆ ಬೆಂಗಳೂರಿಗೆ ಶಂಕಿತ ಉಗ್ರ ಆಗಮನ ಆಗಿರ್ತಕ್ಕಂಥದ್ದು. ಬೆಂಗಳೂರಿನ ಮೆಜೆಸ್ಟಿಕ್ ನ ಮೆಟ್ರೋ ನಿಲ್ದಾಣದಲ್ಲಿ ಆತ ಬಂದು ಹೋಗಿರ್ತಕ್ಕಂಥ CCTV ದೃಶ್ಯ ಈಗ ಲಭ್ಯವಾಗಿದೆ. ಮುಖ್ಯವಾಗಿ ಜುಬ್ಬಾ ಪೈಜಾಮಾ ಧರಿಸಿದ್ದಂತ ಉಗ್ರ ಎಂಟ್ರಿ ಆಗ್ತಾನೆ. ಕೂಡಲೇ ಎಂಟ್ರಿ ಆದ ತಕ್ಷಣ ಏನ್ ಭದ್ರತಾ ಸಿಬ್ಬಂದಿ ಮೆಟಲ್ ಡಿಟೆಕ್ಟರ್ ಮೂಲಕ ಆತನನ್ನು ತಪಾಸಣೆ ಮಾಡ್ತಾರೆ. ತಪಾಸಣೆ ವೇಳೆ ಅದು ರೆಡ್ ಲೈಟ್ ಬಂದ ಕೂಡಲೇ ಆತನನ್ನು ಸೈಡಿಗೆ ಕರೆದು ನಿಲ್ಲಿಸ್ತಾರೆ. ಆದ್ರೆ ಕರೆದು ನಿಲ್ಲಿಸಿ ಮತ್ತೊಬ್ಬರು ಪ್ರಯಾಣಿಕರನ್ನ ಪರಿಶೀಲನೆ ಮಾಡಿಸೋ ವೇಳೆ ಆತ ಪರಾರಿಯಾಗಿರ್ತಕ್ಕಂಥದ್ದು. ನಾವೀಗ ಮೆಜೆಸ್ಟಿಕ್ ನ ಮೆಟ್ರೋ ನಿಲ್ದಾಣದ ಬಳಿ ಇದ್ದೇವೆ. ನೀವು ನೋಡ್ಬೋದು, ಈ ಮೆಜೆಸ್ಟಿಕ್ ನ ಮೆಟ್ರೋ ನಿಲ್ದಾಣದ ಬಳಿ ನಿನ್ನೆ ಆತ ಬಂದಿದ್ದ ಅನ್ನೋ ಮಾಹಿತಿ ಇದೆ. ಹೀಗಾಗಿ ಇಲ್ಲಿ ಸಾಕಷ್ಟು ಭದ್ರತೆಯನ್ನ ಕೂಡ ಹೆಚ್ಚಿಸಲಾಗಿರ್ತಕ್ಕಂಥದ್ದು. ಏನು ಮೆಜೆಸ್ಟಿಕ್ ನ ಮೆಟ್ರೋ ನಿಲ್ದಾಣ, ಏನ್ ಮೇನ್ ಮೆಟ್ರೋ ನಿಲ್ದಾಣ ಏನಿದೆ, ಇಲ್ಲಿ ಪ್ರತಿಯೊಬ್ಬರನ್ನ ತಪಾಸಣೆ ಮಾಡಲಾಗುತ್ತೆ. ಮೆಟಲ್ ಡಿಟೆಕ್ಟರ್ ಹಾಕಿ ಇಲ್ಲಿ ತಪಾಸಣೆಗೊಳಪಡಿಸಲಾಗುತ್ತೆ. ನಿನ್ನೆ ಆತ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಮೆಟಲ್ ಡಿಟೆಕ್ಟರ್ ಅಲ್ಲಿದ್ದಂತಹ ಸೆಕ್ಯೂರಿಟಿಗಳು ಆತನನ್ನ ಚೆಕ್ ಮಾಡ್ತಾರೆ.
ಚೆಕ್ ಮಾಡಿದ ಸಂದರ್ಭದಲ್ಲಿ ಆತನ ಬಳಿ ಒಂದು ಸ್ಫೋಟಕ ವಸ್ತು ಏನು ಗನ್ ಇತ್ತು ಅನ್ನೋ ಮಾಹಿತಿ ಇದೆ. ಹೀಗಾಗಿ ಅದು ಮೆಟಲ್ ಡಿಟೆಕ್ಟಿವ್ ಅಲ್ಲಿ ಡಿಟೆಕ್ಟ್ ಆದ ಸಂದರ್ಭದಲ್ಲಿ ಅದು ತಪಾಸಣೆ ಮಾಡೋ ಸಂದರ್ಭದಲ್ಲಿ ಆ ತಪಾಸಣೆ ಮಾಡಿದಾಗ ಸೌಂಡ್ ಬಂದ ಕೂಡಲೇ ಆತನನ್ನ ಭದ್ರತಾ ಸಿಬ್ಬಂದಿ ಸೈಡಿಗೆ ಕರೆದು ನಿಲ್ಲಿಸ್ತಾರೆ. ಆದ್ರೆ ಸೈಡಿಗೆ ಕರೆದು ನಿಲ್ಲಿಸಿದ ತಕ್ಷಣ ಆತ ಅಲ್ಲಿಂದ ಪರಾರಿಯಾಗಿರ್ತಕ್ಕಂಥದ್ದು. ಇದು ಸಾಕಷ್ಟು ಅನುಮಾನ ಮೂಡಿಸಿರ್ತಕ್ಕಂಥದ್ದು. ಆತ ಏನಕ್ಕೆ ಬಂದಿದ್ದ, ಏನು ಯಾವ್ದಾದ್ರು ಸ್ಫೋಟ ಮಾಡೋದಕ್ಕೆ ಬಂದಿದ್ದ ಮೆಜೆಸ್ಟಿಕ್ ನಲ್ಲಿ ಮೆಟ್ರೋ ನಿಲ್ದಾಣದಲ್ಲಿ ಇನ್ನೂ ಅನುಮಾನ ಕೂಡ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈಗಾಗಲೇ DCP ರವಿಚಂದ್ರನ್ ಅವರು ಸೇರಿದಂತೆ ಉಪ್ಪಾರಪೇಟೆ ಪೊಲೀಸರು, ಬೆಂಗಳೂರಿನ ಪಶ್ಚಿಮ ವಿಭಾಗದ ಪೊಲೀಸರು ಕೂಡ ಎಲ್ಲರೂ ಸಹ ಬಂದು ಇಲ್ಲಿ ತಪಾಸಣೆ ನಡೆಸಿರ್ತಕ್ಕಂಥದ್ದು. ನಿನ್ನೆ 7:30 ಸುಮಾರಿಗೆ ಈ ಘಟನೆ ನಡೆದಿದೆ. ಹೀಗಾಗಿ ಸಾಕಷ್ಟು ಆತಂಕಗೊಂಡಿದ್ದಾರೆ. ಸಾಕಷ್ಟು ವಾತಾವರಣ ಇಲ್ಲಿ ಆತಂಕಗೊಂಡಿದ್ದ ವಾತಾವರಣ ನಿರ್ಮಾಣ ಆಗಿತ್ತು, ಭಯಭೀತಿಯ ವಾತಾವರಣ ನಿರ್ಮಾಣ ಆಗಿತ್ತು. ಕೂಡಲೇ ಪೊಲೀಸರು ಹಾಗೆ ಅಲರ್ಟ್ ಆಗಿದ್ದಾರೆ. ಇನ್ನೊಂದೆಡೆ ಇಲ್ಲಿ ಭದ್ರತಾ ವೈಫಲ್ಯ ಕೂಡ ಕಂಡು ಬರ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ಭದ್ರತಾ ಸಿಬ್ಬಂದಿ ಏನಿದ್ದಾರೆ ಅವರು ಅಜಾಗೃತೆ ವಹಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಆಗಂತಕನ ಏನ್ ಬರ್ತಾನೆ ಮೆಟ್ರೋ ಸಿಬ್ಬಂದಿಗೆ ಏನು ಅನುಮಾನ ಬಂದಿಲ್ವಾ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಅವನ ಚಲನವಲನ ಬಗ್ಗೆ ನೀವು ಹೇಳದ ಹಾಗೇನೆ ಈಗ ಅಲ್ಲಿ ಸಿಬ್ಬಂದಿ ಅವನನ್ನ ತಪಾಸಣೆ ಮಾಡ್ತಾರೆ. ಆ ನಂತರ ಆತನನ್ನ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಆತನ ಪಕ್ಕಕ್ಕೆ ನಿಲ್ಸ್ಕೊಳ್ತಾರೆ, ಉಳಿದವರನ್ನ ತಪಾಸಣೆ ಮಾಡ್ತಾ ಹೋಗ್ತಾರೆ ಅಂತ ಹೇಳಿ ಸಂದರ್ಭದಲ್ಲೇ ಎನ್ಕ್ವೈರಿ ಮಾಡಬಹುದಿತ್ತಲ್ಲ, ಇನ್ಫಾರ್ಮ್ ಮಾಡಿ ಆತನ ಅಲ್ಲೇ ನಿಲ್ಸ್ಕೊಂಡು ಇನ್ನೊಂದಷ್ಟು ವಿಚಾರಣೆ ಮಾಡಬಹುದಿತ್ತಲ್ವಾ? ಯಾಕೆ ಬಿಟ್ಕೊಟ್ರು? ಆತ ಎಸ್ಕೇಪ್ ಆಗುವ ಹಾಗೆ ಮಾಡಿದ್ ಹೇಗೆ ಅಂತ ಹೇಳಿ ಈಗ ಖಂಡಿತ ನವಿತಾ ಜೈನ್ ಇಲ್ಲೇ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಭದ್ರತಾ ವೈಫಲ್ಯ. ಇಲ್ಲಿ ಏನ್ ಭದ್ರತಾ ತಪಾಸಣೆ ನಡೆದ ಸಂದರ್ಭದಲ್ಲಿ ಮೆಟಲ್ ಡಿಟೆಕ್ಟಿವ್ ಅಲ್ಲಿ ಆ ರೆಡ್ ಲೈಟ್ ಬಂದ ಕೂಡಲೇ ಇವನು ಯಾವ್ದಾದ್ರು ಸ್ಫೋಟಕ ವಸ್ತು ತಂದು ಇಟ್ಕೊಂಡಿದ್ದಾನ ಅನ್ನೋದ್ರ ಬಗ್ಗೆನೂ ಸಹ ಶಂಕೆ ವ್ಯಕ್ತಪಡಿಸಬೇಕಿತ್ತು. ಆತನನ್ನ ಕೂಡಲೇ ಅಧಿಕಾರಿಗಳು ಆತನನ್ನ ಹಿಡ್ಕೊಂಡು ಭದ್ರತೆ ತಪಾಸಣೆ ಮಾಡಿ ಆತನನ್ನ ವಶಕ್ಕೆ ಪಡಿಬೇಕಿತ್ತು. ಆದ್ರೆ ಇದೆಲ್ಲವೂ ಯಾವುದೇ ಕೆಲಸ ಆಗಿಲ್ಲ. ಆತನ ರೆಡ್ ಲೈಟ್ ಬಂದ ಕೂಡಲೇ ಆತನನ್ನ ಸೈಡಿಗೆ ಕರೆದು ನಿಲ್ಲಿಸ್ತಾರೆ. ಆ CCTVಯಲ್ಲಿ ಸ್ಪಷ್ಟವಾಗಿ ದಾಖಲಾಗಿದೆ. ಆತ ಬಂದ ಕೂಡಲೇ ಅಲ್ಲಿ ಎಂಟ್ರಿ ಆದ ತಕ್ಷಣ ಭದ್ರತಾ ಸಿಬ್ಬಂದಿ ತಪಾಸಣೆ ಮಾಡ್ತಾರೆ. ಎಂಟ್ರಿ ಆದ ತಕ್ಷಣ ರೆಡ್ ಲೈಟ್ ಬಂದ್ರು ಕೂಡ ಆತನನ್ನ ಸೈಡಿಗೆ ಕರೆದು ನಿಲ್ಲಿಸ್ತಾರೆ. ಏನಕ್ಕೆ ಬಂದಿದೆಯಾ, ಏನು ವಿಚಾರಿಸ್ಬೇಕಿತ್ತು ಆತನನ್ನ. ಆದ್ರೆ ಯಾವುದೇ ರೀತಿ ವಿಚಾರಣೆ ಮಾಡೋದಿಲ್ಲ. ಕೂಡಲೇ ಬೇರೆ ಪ್ರಯಾಣಿಕರು ಬರ್ತಾ ಇರ್ತಾರೆ. ಹೀಗಾಗಿ ಅವರನ್ನ ತಪಾಸಣೆ ಮಾಡಿ ಭದ್ರತಾ ಸಿಬ್ಬಂದಿ ಒಳ ಬಿಡೋದಕ್ಕೆ ಹೋಗ್ತಾರೆ. ಆದ್ರೆ ಆ ಸಂದರ್ಭದಲ್ಲಿ ಆತ ಕೂಡಲೇ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಏನು ಇನ್ನೂ ಸಹ ಈಗ ಭದ್ರತಾ ಸಿಬ್ಬಂದಿ ಇಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಬೆಂಗಳೂರಿನ ಉಪ್ಪಾರಪೇಟೆ ಪೊಲೀಸರನ್ನ ಈಗ ಹೆಚ್ಚಿನದಾಗಿ ಇಲ್ಲಿ ನಿಯೋಜನೆ ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆ ಆ ಮೆಟಲ್ ಡಿಟೆಕ್ಟಿವ್ ಶಬ್ದ ಮಾಡಿದ್ರು ಸಹ ಭದ್ರತಾ ಸಿಬ್ಬಂದಿ ಸುಮ್ಮನಿದ್ದ ಯಾಕೆ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ. ಆತ ಏನು ವೇಷಭೂಷಣ ಎಲ್ಲ ಆತನನ್ನ ಗಮನಿಸಿ ಕೂಡ ಭದ್ರತಾ ಸಿಬ್ಬಂದಿ ಯಾಕೆ ಮೇಲಧಿಕಾರಿಗಳಿಗೆ ಇನ್ಫಾರ್ಮ್ ಮಾಡಲಿಲ್ಲ, ಒಂದು ದಿನ ತಡವಾಗಿ ಸಹ ಪೊಲೀಸರಿಗೆ ಇಲ್ಲಿ ಇನ್ಫಾರ್ಮ್ ಮಾಡಿರ್ತಕ್ಕಂಥದ್ದು. ಇದೆಲ್ಲ ಅನುಮಾನ ವ್ಯಕ್ತಪಡಿಸುತ್ತೆ. ಮುಖ್ಯವಾಗಿ ಭದ್ರತಾ ಸಿಬ್ಬಂದಿ ಏನಿದ್ದಾರೆ ಅವರು ಕೂಡಲೇ ಇಂತಹ ಅನುಮಾನಾಸ್ಪದ ವ್ಯಕ್ತಿ, ಶಂಕಿತ ವ್ಯಕ್ತಿ ಬಂದಿದ್ದಾನೆ ಅನ್ನೋ ಕೂಡಲೇ ಆತನ ಬಳಿ ವೆಪನ್ಸ್ಗಳಿದೆ ಅನ್ನೋದು ಗೊತ್ತಾದ ಕೂಡಲೇ ಭದ್ರತಾ ಸಿಬ್ಬಂದಿ ಎಚ್ಚರಿಕೆ ಕೊಡಬೇಕಿತ್ತು, ಹಿರಿಯ ಅಧಿಕಾರಿಗಳಿಗೆ ತಿಳಿಸಬೇಕಿತ್ತು. ಆದ್ರೆ ಇಲ್ಲಿ ಯಾವುದೇ ಕೆಲಸ ಆಗಿಲ್ಲ. ಹೀಗಾಗಿ ಸಾಕಷ್ಟು ಭಯಭೀತರಾಗಿರ್ತಕ್ಕಂಥದ್ದು. ಆತ ಸಲೀಸಾಗಿ ಬಿಟ್ಟು ಇಲ್ಲಿಂದ ಪರಾರಿಯಾಗೋದಕ್ಕೆ ಭದ್ರತಾ ಸಿಬ್ಬಂದಿ ವೈಫಲ್ಯ ಕಾರಣ ಅಂತ ಹೇಳ್ಬೋದು ನವಿತಾ ಜೈನ್. ನಿಜವಾಗ್ಲೂ ಕೂಡ ಯಾವ ಕಾರಣಕ್ಕಾಗಿ ಈ ತರ ಆಗಿದೆ ಅನ್ನೋದು ಒಂದ್ ಕಡೆ ಆದ್ರೆ ಆ ನಂತರದ ಪ್ರಾಸೆಸ್ ಗಳೇನು, ಯಾವಾಗ ಇನ್ಫಾರ್ಮ್ ಮಾಡಿದ್ರೆ ಅಂದ್ರೆ ಇವತ್ತು ಇನ್ಫಾರ್ಮ್ ಮಾಡಿದ ಕಿರಣ್ ಹೇಗೆ ಅಂತ ಹೇಳಿ ಪೊಲೀಸರಿಗೆ, ಜೊತೆಗೆ ಆ ನಂತರ ಏನಾದ್ರೂ ಬೆಳವಣಿಗೆಗಳು ಆಯ್ತಾ, ವಿಶೇಷ ತಂಡವನ್ನೇನಾದ್ರೂ ರಚನೆ ಮಾಡಿ ಈಗಾದ್ರೂ ಹುಡುಕಾಡುವಂತಹ ಪ್ರಯತ್ನ ಆಗಿದೆಯಾ, ಅಥವಾ ಸಾರ್ವಜನಿಕರಿಗೆ ಮಾಹಿತಿ ಕೊಡುವಂತಹ ಪ್ರಯತ್ನ ಏನಾದ್ರೂ ಆಗಿದೆಯಾ ಕಿರಣ್? ನವಿತಾ ಜೈನ್, ನಿನ್ನೆ ಸಂಜೆ 7:30ಕ್ಕೆ ಘಟನೆ ನಡೆದಿರ್ತಕ್ಕಂಥದ್ದು. ಆದ್ರೆ ಕೂಡಲೇ ಯಾವುದೇ ಅಧಿಕಾರಿಗಳಾಗಿರ್ಬೋದು, ಪಶ್ಚಿಮ ವಿಭಾಗದ DCP ಆಗಿರ್ಬೋದು, ಸಂಬಂಧಪಟ್ಟ ಉಪ್ಪಾರಪೇಟೆ ಪೊಲೀಸ್ ಠಾಣೆಗಾಗಿರ್ಬೋದು ಕೂಡಲೇ ಇನ್ಫಾರ್ಮ್ ಮಾಡಿಲ್ಲ. ಇಲ್ಲಿನ ಮೇಲಧಿಕಾರಿಗಳಿಗೆ ನಂತರ ಒಂದು ಅರ್ಧ ಗಂಟೆ ನಂತರ ಇನ್ಫಾರ್ಮ್ ಮಾಡಿದ್ದಾರೆ. ಆದ್ರೆ ಅಷ್ಟೊತ್ತಿಗಾಗಲೇ ಆತ ಶಂಕಿತ ಉಗ್ರ ಎಸ್ಕೇಪ್ ಆಗಿರ್ತಾನೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಭದ್ರತಾ ವೈಫಲ್ಯದಿಂದಲೇ ಸಹ ಆತ ಎಸ್ಕೇಪ್ ಆಗಿದ್ದಾನೆ. ಇನ್ನೊಂದೆಡೆ ಈಗಾಗಲೇ ಏನು ಶ್ರೀಲಂಕಾದಲ್ಲಿ ಬಾಂಬ್ ಬ್ಲಾಸ್ಟ್ ಆದ ನಂತರ ಸಾಕಷ್ಟು ಕರಿನೆರಳು ಬೆಂಗಳೂರಿನತ್ತ ಚಾಚಿತ್ತು. ಉಗ್ರರು ಬಂದು ಹೋಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಇತ್ತು. ಹೀಗಾಗಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿತ್ತು ಬೆಂಗಳೂರಿನಾದ್ಯಂತ. ಇದೆಲ್ಲದರ ಮಧ್ಯೆ ಈತ ಬಂದು ಹೋಗಿರ್ತಕ್ಕಂಥದ್ದು ಸಾಕಷ್ಟು ಅನುಮಾನ ಮೂಡಿಸಿರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ಉಗ್ರರು ಬಂದು ಬೆಂಗಳೂರಿನ ಸ್ಫೋಟಿಸೋದಕ್ಕೆ ಸಂಚು ರೂಪಿಸ್ತಾ ಇದ್ದಾರೆ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಎಲ್ಲಾ ಕಡೆನೂ ಸಹ ಈಗಾಗಲೇ ಏನು ಮೆಜೆಸ್ಟಿಕ್ ಆಗಿರ್ಬೋದು, ಮೆಟ್ರೋ ನಿಲ್ದಾಣ ಆಗಿರ್ಬೋದು, ಏನು 500ಕ್ಕೂ ಹೆಚ್ಚು ಜನರು ಸೇರ್ತಕ್ಕಂಥ ಪ್ರದೇಶಗಳೇನಿದಾವೆ ಅಲ್ಲೂ ಕೂಡ ಹೆಚ್ಚಿನ
ಭದ್ರತೆಯನ್ನ ನಿಯೋಜನೆ ಮಾಡಲಾಗ್ತಾ ಇದೆ. ಆದ್ರೆ ಇಲ್ಲಿ ಮೆಟ್ರೋವನ್ನೇ ಟಾರ್ಗೆಟ್ ಮಾಡಿಕೊಂಡು ಶಂಕಿತ ಉಗ್ರ ಬಂದಿದ್ದಾನೆ ಅಂದ್ರೆ ಇಲ್ಲಿ ಮೆಟ್ರೋದಲ್ಲಿ ಏನಾದರೂ ಜನಸಂದಣಿ ಜಾಸ್ತಿ ಇರುತ್ತೆ, ಅಲ್ಲಿ ನಾವೇನಾದ್ರೂ ವೆಪನ್ಗಳನ್ನ ಇಟ್ಕೊಂಡು ಒಳ ಪ್ರವೇಶಿಸಿದ್ದೆ ಆದ್ರೆ ಹೆಚ್ಚಿನ ಅನಾಹುತ ಮಾಡಬಹುದು ಅನ್ನೋ ಕಾರಣಕ್ಕೆ ಮೆಟ್ರೋವನ್ನ ಟಾರ್ಗೆಟ್ ಮಾಡಿಕೊಂಡು ಬಂದಿರೋ ಸಾಧ್ಯತೆ ಇದೆ. ಈಗಾಗಲೇ ಏನು ಪಶ್ಚಿಮ ವಿಭಾಗದ ಪೊಲೀಸರು ಎಲ್ಲರೂ ಕೂಡ ಅಲರ್ಟ್ ಆಗಿರ್ತಕ್ಕಂಥದ್ದು. ಎಲ್ಲಾ ಕಡೆನೂ ಸಹ ಆತ ಬಂದು ಹೋಗಿರ್ತಕ್ಕಂಥ CCTV ದೃಶ್ಯ ಆಧರಿಸಿ ಎಲ್ಲಾ ಕಡೆನೂ ಸಹ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅವತ್ತು ಇದ್ದಂತ ನಿನ್ನೆ ಸಂಜೆ 7:30ಕ್ಕೆ ಆತ ಬಂದಿದ್ದಂತ ಸಂದರ್ಭದಲ್ಲಿ ಇದ್ದಂತ ಏನು ಭದ್ರತಾ ಸಿಬ್ಬಂದಿ ಏನಿದ್ದಾರೆ ಮೆಟ್ರೋ ನಿಲ್ದಾಣದಲ್ಲಿ, ಮೆಜೆಸ್ಟಿಕ್ನ ಮೆಟ್ರೋ ನಿಲ್ದಾಣದಲ್ಲಿ ಇದ್ದಂತ ಭದ್ರತಾ ಸಿಬ್ಬಂದಿ ಏನಿದ್ದಾರೆ ಅವರನ್ನು ಕೂಡ ಈಗ ವಿಚಾರಣೆಗೊಳಪಡಿಸಿರ್ತಕ್ಕಂಥದ್ದು. ನೀವು ಯಾಕೆ ಬಿಟ್ಟು ಕಳಿಸಿದ್ರಿ ಆತನನ್ನ, ನಿಮ್ಗೆ ಯಾವುದೇ ರೀತಿ ಅನುಮಾನ ಬಂದಿಲ್ವಾ, ಏನು ಆತ ಸಾಕಷ್ಟು ಶಂಕಾಸ್ಪದವಾಗಿ ಅನುಮಾನ ವ್ಯಕ್ತಿಯಾಗಿದ್ದ, ಹೀಗಾಗಿ ಆತನ ವೇಷಭೂಷಣ ಎಲ್ಲ ನೋಡ್ತಿದ್ರೆ ಸಾಕಷ್ಟು ಅನುಮಾನ ಬರ್ತಾ ಇತ್ತು, ನೀವ್ ಯಾಕೆ ಬಿಟ್ಟು ಕಳಿಸಿದಿರಿ ಅನ್ನೋ ಮಾತುಗಳನ್ನ ಈಗಾಗಲೇ ಪೊಲೀಸರು ಕ್ವಶನ್ ಮಾಡಿರ್ತಕ್ಕಂಥದ್ದು. ರಾತ್ರಿ ಇದ್ದಂತ ಭದ್ರತಾ ಸಿಬ್ಬಂದಿ ಯಾರಿದ್ದಾರೆ, ಆತ ಶಂಕಿತ ಉಗ್ರ ಬಂದಿದ್ದ ಆ ಸಂದರ್ಭದಲ್ಲಿ ಇದ್ದಂತ ಅವರೆಲ್ಲರನ್ನು ಸಹ ಈಗ ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥದ್ದು. ನವಿತಾ ಜೈನ್. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಕಿರಣ್, ಇನ್ನಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡ್ಕೊಳ್ತೀನಿ. ಮೆಜೆಸ್ಟಿಕ್ ಮೆಟ್ರೋಗೆ ಬಂದ ಆಗಂತುಕ ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿದ್ದಾನೆ. ಒಂದಷ್ಟು ಅನುಮಾನಗಳು ಕೂಡ ಇಲ್ಲಿ ಕಾಣ್ತಾ ಇದೆ. ಯಾಕಂದ್ರೆ ಇಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾ ಇದ್ರು ಭದ್ರತಾ ಸಿಬ್ಬಂದಿ ಅನ್ನೋದ್ರ ಜೊತೆಗೆ 10 ಅನುಮಾನಗಳನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಕೂಡ ನಾವು ಮಾಡ್ತಾ ಇದೀವಿ. ಆಗಂತುಕನ ಬಗ್ಗೆ ಮೆಟ್ರೋ ಸಿಬ್ಬಂದಿಗೆ ಅನುಮಾನವೇ ಬಂದಿಲ್ವಾ ಅನ್ನೋದನ್ನ ನಾವಿಲ್ಲಿ ನೋಡ್ಬೇಕಾಗತ್ತೆ. ಯಾಕಂದ್ರೆ ಮೆಟಲ್ ಡಿಟೆಕ್ಟರ್ ಅಷ್ಟು ಸೌಂಡ್ ಮಾಡುತ್ತೆ, ರೆಡ್ ಅಲರ್ಟ್ ಅನ್ನ ಕೂಡ ಮಾಡುತ್ತೆ. ಆತನನ್ನ ಸಿಬ್ಬಂದಿ ಪರಿಶೀಲನೆ ಮಾಡಿದಾಗ ರಿವಾಲ್ವರ್ ಕಾಣಿಸುತ್ತೆ. ಅವನ ಚಲನವಲನದ ಬಗ್ಗೆ ಯಾಕೆ ಅನುಮಾನ ಬರಲಿಲ್ಲ ಇವರಿಗೆ, ಯಾಕೆ ಗುಮಾನಿ ಹುಟ್ಟಿಲ್ಲ, ಆತನ ಸೊಂಟದಲ್ಲಿ ನಿಜಕ್ಕೂ ಇದ್ದಿದ್ದೇನು ಅನ್ನುವ ಪ್ರಶ್ನೆ. ಅದನ್ನ ನೋಡಿಯೂ ಸಿಬ್ಬಂದಿ ಆತನನ್ನ ಹಾಗಾದ್ರೆ ಬಿಟ್ಟಿದ್ ಯಾಕೆ, ಮೆಟಲ್ ಡಿಟೆಕ್ಟರ್ ಶಬ್ದವನ್ನ ಮಾಡಿದ್ರು ಕೂಡ ಸಿಬ್ಬಂದಿ ಸುಮ್ಮನಾಗಿದ್ ಯಾಕೆ, ಆಗಂತುಕ ತಪ್ಪಿಸಿಕೊಂಡಾಗ್ಲೂ ಆತನನ್ನ ಯಾಕೆ ಹಿಡಿಲಿಲ್ಲ, ಆತ ಹೋಗ್ತಾ ಇದ್ರೆ ಹಾಗೆ ಸುಮ್ಮನೆ ನಿಂತ್ಬಿಟ್ರು ಸಿಬ್ಬಂದಿಗಳು, ಯಾಕೆ ಆತನನ್ನು ಹಿಡಿಯುವ ಪ್ರಯತ್ನ ಮಾಡಲಿಲ್ಲ, ಆತನ ವೇಷಭೂಷಣದಿಂದಲೂ ಕೂಡ ಅನುಮಾನ ಹುಟ್ಟಲಿಲ್ವಾ ಅನ್ನುವಂತಹ ಪ್ರಶ್ನೆ ಇಲ್ಲಿ. ಮೆಟ್ರೋದವರು ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ಯಾಕೆ ಕೊಟ್ಟಿಲ್ಲ, ಒಂದು ದಿನ ತಡವಾಗಿ ಪೊಲೀಸರಿಗೆ ತಿಳಿಸಿದ್ದಾರ, ಹಿಂದಿರುವ ಉದ್ದೇಶವೇನು, ನಿನ್ನೆ ಸಂಜೆ 7:30ಕ್ಕೆ ನಡೆದಿದೆ, ಒಂದು ದಿನ ಆಗಿದೆ, ಇವತ್ತು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪೊಲೀಸರು ಪರಿಶೀಲನೆಗೂ ಮುನ್ನವೇ ಇದು ಫೇಕ್ ಸುದ್ದಿ ಅಂತ ಹೇಳಿದ್ ಯಾಕೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಯಾವುದೇ ವಿಚಾರ ಆದ್ರೂ ಸ್ಪಷ್ಟನೆಯನ್ನ ಕೊಡಬೇಕಾಗಿತ್ತು, ಜೊತೆಗೆ ಪರಿಶೀಲನೆ ಮಾಡೋದಕ್ಕಿಂತ ಮುಂಚೆನೆ ಇದು ಫೇಕ್ ಸುದ್ದಿ ಅನ್ನುವಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಸಾಕಷ್ಟು ಅನುಮಾನಗಳು ಈ ಒಂದು ಪ್ರಕರಣದಲ್ಲಿ ಮೂಡ್ತಾ ಇದೆ. ಇದು ಫೇಕ್ ಸುದ್ದಿ ಅನ್ನೋದನ್ನ ಹೇಳ್ತಾರೆ, ಪರಿಶೀಲನೆಗೆ ಮುನ್ನವೇ ಯಾವ ರೀತಿಯಾಗಿ ಹೇಳ್ತಾರೆ ಅನ್ನೋದ್ರ ಜೊತೆಗೆ ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿರಣ್ ಮತ್ತೆ ಜಾಯಿನ್ ಆಗಿದ್ದಾರೆ ನೇರ ಸಂಪರ್ಕದಲ್ಲಿ. ಕಿರಣ್, ಒಂದಷ್ಟು ಅನುಮಾನಗಳನ್ನ ನಾವು ನೋಡ್ತಾ ಇದ್ವಿ, ಯಾಕೆ ಈ ತರದ ಒಂದು ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ ಅಂತ. ಪೊಲೀಸರು ಈಗ ವಿಶೇಷ ತಂಡವನ್ನ ರಚನೆ ಮಾಡಿದ್ದಾರಾ, ಎಲ್ಲೆಲ್ಲಿ ಆತ ಹೋದ, ಅಂದ್ರೆ ಆತ ಹೋಗಿರುವ ಮಾರ್ಗದ ಬಗ್ಗೆ ಕೂಡ ಅಲ್ಲಿ CCTV ಫುಟೇಜ್ ಅಲ್ಲಿ ಸಿಗತ್ತೆ. ಸೊ ಅದರ ಪರಿಶೀಲನೆಯಲ್ಲಿ ಅದನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನ ಏನಾದ್ರೂ ಪೊಲೀಸರು ಮಾಡ್ತಾ ಇದ್ದಾರೆ, ಎಷ್ಟು ತನಿಖೆ ಕ್ವಿಕ್ ಆಗಿ ನಡೀತಾ ಇದೆ ಇದರ ಬಗ್ಗೆ? ಖಂಡಿತ ನವಿತಾ ಜೈನ್, ನಿನ್ನೆ 7:30ಕ್ಕೆ ಶಂಕಿತ ಉಗ್ರ ಎಂಟ್ರಿ ಆಗಿರೋ ಹಿನ್ನೆಲೆಯಲ್ಲಿ ಮೆಟ್ರೋ ನಿಲ್ದಾಣದಲ್ಲಿ ಸಾಕಷ್ಟು ಭದ್ರತಾ ತಪಾಸಣೆ ಈಗಾಗಲೇ ನಡೆಸಲಾಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಬೆಂಗಳೂರಿನ ಪಶ್ಚಿಮ ವಿಭಾಗದ DCP ಆಗಿರ್ತಕ್ಕಂಥ ರವಿ ಡಿ ಚೆನ್ನರವ್ರ ಸಿಬ್ಬಂದಿ ಸಾಕಷ್ಟು ತಲೆ ಕೆಡಿಸ್ಕೊಂಡಿರ್ತಕ್ಕಂಥದ್ದು. ಶಂಕಿತ ಉಗ್ರ ಯಾರು ಬಂದಿದ್ದಾನೆ ಅನ್ನೋದ್ರ ಬಗ್ಗೆನೂ ಸಹ ಈಗ ಸಾಕಷ್ಟು ಹುಡುಕಾಟ ನಡೆಸ್ತಾ ಇದ್ದಾರೆ. ಏನ್ ಮೆಜೆಸ್ಟಿಕ್ನ ಮೆಟ್ರೋ ನಿಲ್ದಾಣದಿಂದ ಬಂದು ಆತ ಪರಾರಿಯಾಗಿರೋ ಹಿನ್ನೆಲೆಯಲ್ಲಿ ಈಗಾಗಲೇ ವಿಶೇಷ ತಂಡ ರಚನೆ ಮಾಡಿಕೊಂಡು ಆತನನ್ನ ಹುಡುಕಾಟದಲ್ಲಿ ನಿರತರಾಗಿರ್ತಕ್ಕಂಥದ್ದು. ಉಪ್ಪಾರಪೇಟೆ ಪೊಲೀಸರ ತಂಡ ಏನಿದೆ ಅವರು ಕೂಡ ವಿಶೇಷವಾಗಿ ಎಲ್ಲಾ ಕಡೆನೂ ಸಹ ಹುಡುಕಾಟ ನಡೆಸ್ತಾ ಇದ್ದಾರೆ. ಅದರಲ್ಲೂ ಸಹ ಮೆಜೆಸ್ಟಿಕ್ನ ಏನು ಮೆಟ್ರೋ ನಿಲ್ದಾಣದಲ್ಲಿ ಏನು ತಪಾಸಣೆ ವೇಳೆ ಸಿಕ್ಕಂತ CCTV ವಿಡಿಯೋ ಏನಿದೆ ಆ ವಿಡಿಯೋವನ್ನು ಸಹ ಈಗಾಗಲೇ ಅದನ್ನ ತೆಗೆದುಕೊಂಡು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮತ್ತೆ ಎಲ್ಲಾ ಡಿವಿಷನ್ಗಳು ಪೊಲೀಸ್ನ ಬೆಂಗಳೂರಿನ ಎಲ್ಲಾ ಪೊಲೀಸ್ ಠಾಣೆಗಳಿಗೂ ಸಹ ಈಗಾಗಲೇ ಆ CCTVಯನ್ನ ರವಾನೆ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಎಲ್ಲಾ ಕಡೆನೂ ಸಹ ಏನು ಈಗಾಗಲೇ ಅಲರ್ಟ್ ಕೊಟ್ಟಿರ್ತಕ್ಕಂಥದ್ದು. ಅಲ್ಲದೆ ಏನು ಮೆಜೆಸ್ಟಿಕ್ನ
ಮೆಜೆಸ್ಟಿಕ್ ನ ಮೆಟ್ರೋ ನಿಲ್ದಾಣ ಏನಿದೆ, ಈ ಏರಿಯಾದಲ್ಲಿ ಇರ್ತಕ್ಕಂಥ ಮೆಜೆಸ್ಟಿಕ್ ನ ರಸ್ತೆ ಏನಿದೆ, ಈ ಸಿಲ್ಕ್ ಏನು ಶಾಂತಲಾ ಸಿಲ್ಕ್ ಬರುತ್ತೆ, ಆ ರಸ್ತೆಯಲ್ಲಿರ್ತಕ್ಕಂಥ ಸಿಗ್ನಲ್ಗಳಲ್ಲಿರ್ತಕ್ಕಂಥ CCTV ಆಗಿರ್ಬೋದು, ಮತ್ತೆ ಎಲ್ಲಾ ಕಡೆ ಯಾವ್ಯಾವ CCTV ಇದೆ ಮೆಜೆಸ್ಟಿಕ್ ನ ಸುತ್ತಮುತ್ತ ಆತ ಓಡಾಡಿರೋ ಚಾನ್ಸಸ್ ಇರುತ್ತೆ ಅನ್ನೋ ಕಾರಣಕ್ಕೆ ಈಗಾಗಲೇ ಎಲ್ಲಾ ಕಡೆನೂ ಸಹ CCTVಯನ್ನ ಸಿಬ್ಬಂದಿ ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ISD ತಂಡ ಏನಿದೆ, ಇಂಟರ್ನಲ್ ಸೆಕ್ಯೂರಿಟಿ ತಂಡ ಏನಿದೆ, ಅವರು ಕೂಡ ಉಪ್ಪಾರಪೇಟೆ ಸ್ಟೇಷನ್ಗೆ ಬಂದು ಪೊಲೀಸರಿಂದ ಮಾಹಿತಿ ಪಡ್ತಾ ಇದ್ದಾರೆ. ಅವರು ಕೂಡ ಈಗಾಗಲೇ ಇಂಟರ್ನಲ್ ಸೆಕ್ಯೂರಿಟಿ ತಂಡ ಏನಿದೆ, ವಿಶೇಷ ತಂಡ, ಅವರು ಉಗ್ರರ ನಂಟು ಯಾರಾದ್ರೂ ಮ್ಯಾಚ್ ಆಗುತ್ತಾ, ಈತ ಎಲ್ಲಿನವನು, ಅವ್ರ ಬಳಿ ಇರ್ತಕ್ಕಂಥ ದಾಖಲೆಗಳೇನಿರ್ತದೆ, ISDA ಬಳಿ ಸಾಕಷ್ಟು ಉಗ್ರರ ದಾಖಲೆಗಳೇನಿರ್ತವೆ, ಫಿಂಗರ್ ಪ್ರಿಂಟ್ಸ್ ಏನಿರುತ್ತೆ, ಭಾವಚಿತ್ರಗಳೇನಿರುತ್ತೆ, ಅವನ್ನೆಲ್ಲವನ್ನ ಸಹ ಉಪ್ಪಾರಪೇಟೆ ಪೊಲೀಸ್ ಠಾಣೆಗೆ ತಂದು ಅಲ್ಲಿ ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥದ್ದು. ಉಪ್ಪಾರಪೇಟೆ ಆ CC ಕ್ಯಾಮ್ರಾ ಏನಿದೆ, ಮೆಟ್ರೋ ನಿಲ್ದಾಣದಲ್ಲಿ ತಪಾಸಣೆ ವೇಳೆ ಸಿಕ್ಕಿರ್ತಕ್ಕಂಥ CC ಕ್ಯಾಮ್ರಾವನ್ನ ISD ಮುಖಂಡರು ಮತ್ತೆ ISDಯ ಅಧಿಕಾರಿಗಳೇನಿದ್ದಾರೆ, ಅವರು ಹಿರಿಯ ಅಧಿಕಾರಿಗಳು ಸಹ ಬಂದು ಅಲ್ಲಿ CCTVಯನ್ನ ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥದ್ದು. ಅಲ್ಲದೆ ತಪಾಸಣೆ ವೇಳೆ ಯಾವ್ದಾದ್ರೂ ಆತ ಶಂಕಿತ ಉಗ್ರ ಮ್ಯಾಚ್ ಆಗ್ತಾನ, ನಮ್ಮ ಬಳಿ ಇರ್ತಕ್ಕಂಥ ರೆಕಾರ್ಡ್ ನಲ್ಲಿ ಮ್ಯಾಚ್ ಆಗ್ತಾನ ಅನ್ನೋದ್ರ ಬಗ್ಗೆನೂ ಸಹ ಈಗ ಆ ಪರಿಶೀಲನೆ ನಡೆಸ್ತಾ ಇದ್ದಾರೆ, ತಪಾಸಣೆ ನಡೆಸ್ತಾ ಇದ್ದಾರೆ. ಮತ್ತೊಂದೆಡೆ ಏನ್ ಸಿಬ್ಬಂದಿ ಏನಿದ್ದಾರೆ ಇನ್ನೂ ಸಹ ಈಗ ಅಲರ್ಟ್ ಮಾಡಿರ್ತಕ್ಕಂಥದ್ದು. ಯಾರೇ ಒಬ್ಬ ಅನುಮಾನಾಸ್ಪದ ವ್ಯಕ್ತಿ ಬಂದರೂ ಸಹ ಪೊಲೀಸರು ಕೂಡಲೇ ಮಾಹಿತಿ ಕೊಡಬೇಕು, ಅವರು ಎಲ್ಲಾ ರೀತಿಯಲ್ಲೂ ಸಹ ಭದ್ರತಾ ವೈಫಲ್ಯ ಯಾವುದೇ ರೀತಿ ಆಗದಂತೆ ನೋಡ್ಕೊಳ್ಬೇಕು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಮತ್ತೊಂದೆಡೆ ಮೆಟಲ್ ಡಿಟೆಕ್ಟಿವ್ ಏನಿದ್ದಾರೆ, ಪ್ರತಿಯೊಬ್ಬರನ್ನ ಇಲ್ಲಿ ಸಂಪೂರ್ಣವಾಗಿ ತಪಾಸಣೆ ಮಾಡ್ತಾ ಇರ್ತಕ್ಕಂಥದ್ದು. ನಿನ್ನೆ ಸಂಜೆ 7:30ಕ್ಕೆ ಘಟನೆ ಆಯ್ತು, ಸುಮಾರು 3-4 ಗಂಟೆ ನಂತರ ವಿಷಯ ಗೊತ್ತಾಗುತ್ತೆ, ಈ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಕೊಡ್ತಾರೆ. ಇದೆಲ್ಲ ಘಟನೆ ನಡೆದ ನಂತರ ಆತ ಎಲ್ಲಿಂದ ಬಂದಿದ್ದ, ಯಾರು ಅನ್ನೋದ್ರ ಬಗ್ಗೆನೂ ಸಹ ಈಗ ಆತನ ಹುಡುಕಾಟದಲ್ಲಿ ತೊಡಗಿರ್ತಕ್ಕಂಥದ್ದು. ಬೆಂಗಳೂರಿನ ಮೆಜೆಸ್ಟಿಕ್ ನಿಲ್ದಾಣ, ಬಸ್ ನಿಲ್ದಾಣ ಆಗಿರ್ಬೋದು, ಏನು ಖಾಸಗಿ ನಿಲ್ದಾಣ ಆಗಿರ್ಬೋದು, ಮತ್ತೆ KSRTC ನಿಲ್ದಾಣ, ಎಲ್ಲಾ ಕಡೆ ಇರ್ತಕ್ಕಂಥ CCTV, ಮೆಜೆಸ್ಟಿಕ್ ನ ಸುತ್ತಮುತ್ತ ಇರ್ತಕ್ಕಂಥ ಅಂಗಡಿಗಳ CCTVಯನ್ನ ಈಗ ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥದ್ದು. ಆತ ಏನಾದ್ರೂ ಯಾವ ಕಡೆ ಪರಾರಿ ಆಗಿದ್ದಾನೆ ಅನ್ನೋದ್ರ ಬಗ್ಗೆನೂ ಸಹ ಈಗ ಮಾಹಿತಿ ಕಲೆ ಆಗ್ತಾ ಇದ್ದಾರೆ. ಮತ್ತೊಂದೆಡೆ 7:30ಕ್ಕೆ ಆತ ಎಂಟ್ರಿ ಆಗ್ತಾನೆ. ಎಂಟ್ರಿ ಆದ ತಕ್ಷಣ ಮೆಟಲ್ ಡಿಟೆಕ್ಟಿವ್ ಅಲ್ಲಿ ರೆಡ್ ಲೈಟ್ ಬಂದ ತಕ್ಷಣ ಆತ ಅಲ್ಲಿಂದ ಪರಾರಿ ಆಗ್ತಾನೆ. ಮತ್ತೊಂದೆಡೆ ಮತ್ತೊಂದು ಡೋರ್ ಇದೆ, ಪ್ರವೇಶ ದ್ವಾರ, KSRTC ಪ್ರವೇಶ ದ್ವಾರ ಏನಿದೆ, ಈ ಕಡೆ KSRTC ಇಂದ ನಾವು ನೇರವಾಗಿ ಮೆಜೆಸ್ಟಿಕ್ ನ ಮೆಟ್ರೋ ನಿಲ್ದಾಣಕ್ಕೆ ಎಂಟ್ರಿ ಕೊಡಬಹುದು. ಆ ಕಡೆಯಿಂದಲೂ ಸಹ ಆತ ಪ್ರವೇಶ ಮಾಡೋದಕ್ಕೆ ಯತ್ನ ಮಾಡಿದ್ದಾನೆ ಅನ್ನೋ ಮಾಹಿತಿ ಇದೆ. ಹೀಗಾಗಿ ಅಲ್ಲಿ ಬಂದಂತಹ ಸಿಬ್ಬಂದಿ ಅಲ್ಲೂ ಕೂಡ ತಪಾಸಣೆ ನಡೆಸ್ತಾರೆ. ತಪಾಸಣೆ ಸಂದರ್ಭದಲ್ಲಿ ಆತ ಅಲ್ಲೂ ಸಹ ಮೆಟಲ್ ಡಿಟೆಕ್ಟಿವ್ ಅಲ್ಲಿ ಆತನ ಬಳಿ ವೆಪನ್ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಮಾನ ವ್ಯಕ್ತವಾಗುತ್ತೆ. ಮತ್ತೆ ಮೆಟಲ್ ಡಿಟೆಕ್ಟಿವ್ ರೆಡ್ ಲೈಟ್ ಕೂಡ ಬರುತ್ತೆ. ಹೀಗಾಗಿ ಅಲ್ಲೂ ಕೂಡ ಭದ್ರತಾ ಸಿಬ್ಬಂದಿ ಆತನನ್ನ ತಡೀತಾರೆ. ಅಲ್ಲೂ ಸಹ ಒಳ ಪ್ರವೇಶಿಸೋದಕ್ಕೆ ಆತ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು. ಇದೆಲ್ಲದರ ಪ್ರವೇಶದ ವೇಳೆ ಆತ ಭದ್ರತಾ ಸಿಬ್ಬಂದಿ ತಪಾಸಣೆ ವೇಳೆ ಆತ ರೆಡ್ ಲೈಟ್ ಬಂದಿದ್ರಿಂದ ಆತನ ಒಳಗಡೆ ಬಿಟ್ಟಿಲ್ಲ. ಹೀಗಾಗಿ ತಪಾಸಣೆ ಈಗಾಗಲೇ ಈ ರೀತಿಯಾದಂತಹ ಒಂದು ಪ್ರಯತ್ನ ಆಗಿದೆ. ಪೊಲೀಸರು ವಿಶೇಷ ತಂಡವನ್ನು ಕೂಡ ರಚನೆ ಮಾಡಿದ್ದಾರೆ. ನೋಡೋಣ ಯಾವ ರೀತಿಯಾಗಿ ಕ್ರಮ ತೆಗೆದುಕೊಳ್ತಾರೆ, ಆತನ ಹುಡುಕುವಂತ ಪ್ರಯತ್ನ ಎಲ್ಲಿವರೆಗೂ ಕೂಡ ಸಾಗುತ್ತೆ ಅನ್ನೋದನ್ನ. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ News 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.